ಶ್ರೀ ಪರಮಾತ್ಮನೇ ನಮಃ. ಕಣ್ಕಣಿನಲ್ಲಿ ಚರಾಚರನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ವಿಷಯ ಏನೆಂದರೆ, ಒಂದು ಪಪಿಯ ಪಕ್ಷಿ, ಜಾಟಕ್ ಪಕ್ಷಿ ಅಂತಾನೆ ಹೇಳ್ತಾರೆ. ಅದು ನದಿ ತುಂಬಿರಲಿ, ಕೆರೆ ತುಂಬಿರಲಿ, ಯಾವಾಗ ನೀರು ಕುಡಿಯೋದು. ಯಾವಾಗ ಸ್ವಾತಿ ನಕ್ಷತ್ರ ಬರ್ತದೋ, ಸ್ವಾತಿ ನಕ್ಷತ್ರದಲ್ಲಿ ಬರುವ ಮಳೆಯಲ್ಲಿ ಬೀಳುವ ಮಳೆ, ಅದೇ ನೀರು ಅನ್ನೋದು ಕುಡಿತಾರೆ. ಅದು ಒಂದು ಪಕ್ಷಿ ಆಗಿದೆ. ನೀನು ಮನುಷ್ಯನಾಗಿದ್ದೀಯಾ, ಮನುಷ್ಯನಾಗಿದ್ದೇನೆ ಇದರಿಂದ ಇಲ್ಲಿ ಜನ್ಮೋ ಜನ್ಮದಿಂದ ಬರ್ತಾ ಇದ್ದೀಯಾ. ಬಂದ ಮೇಲೆ ನೀನು ಅಡುಗೆ ಪಪಿಯ ಜೈಸಿ ಪಪಿಯ ಏನು ಪಪಿಯ ಪಕ್ಷಿ ಐತಲ್ವಾ, ಇದ್ರ ಯಾವ ರೀತಿ ಇದ್ರ ಲಗಾವ್ ಇದೆಯೋ, ನಿನ್ನ ಲಗಾವ್ ಇದೇ ಜನ್ಮದಲ್ಲಿ, ಇದೇ ಕ್ಷಣದಲ್ಲಿ ನಿನ್ನ ಈ ಲಗಾವ್ ಆಗೋದ್ರೆ ನೀನು ಪರಮಾತ್ಮೆಯಿಂದ ದೂರ ಆಗೋದಿಲ್ಲ. ಇದಕ್ಕೆ ಗೊತ್ತು, ಮಳೆ ಬರ್ತದೆ, ಮಳೆ ಬಂದ ಸ್ವಾತಿ ನಕ್ಷತ್ರ ಬರ್ತದೆ, ಆಗ ಅದು ನೀರು ಕುಡಿದು ಸಂತುಷ್ಟಿ ಆಗ್ತದೆ. ಇದೇ ಪ್ರಕಾರ ನೀನು ಜನ್ಮೋ ಜನ್ಮದಿಂದ ಬರ್ತಾ ಇದ್ದೀಯಾ, 100 ಕರೋಡ್ ಜನ್ಮದಿಂದ ಬರ್ತಾ ಇದ್ದೀಯಾ, ತಿಳಿದಿದ್ದ ಕಾರಣ ಬರ್ತಾ ಇದ್ದೀವಿ, ವಾಪಸ್ ಬರ್ತಾ ಇದ್ದೀಯಾ. ತಿಳಿದ ಮೇಲೆ ಆವಾಗ ನಿವೃತ್ತ ಆಗ್ತೀಯಾ. ನಿನ್ನ ಸ್ವಸ್ವರೂಪವನ್ನು ತಿಳಿದುಕೋ. ನಿನ್ನ ಶ್ರದ್ಧಾ ವಿಶ್ವಾಸ ಗುರುಕ ಭಕ್ತಿ ಈ ರೀತಿ ಇರಬೇಕು. ನಮಗೆ ಗುರುಗಳು ಸಿಗ್ತಾರೆ, ನಾವು ಜೀವನದ ಜರ ಮರಣ ಪಾರ್ ಮಾಡಬೇಕು. ಯಾರು ಸಂಸಾರವನ್ನು ಪಾರ್ ಮಾಡಿದಾರೋ ಅವರ ಸದ್ಗುರುಗಳು ನಮ್ಮ ಹತ್ರ ಬರ್ತಾರೆ, ಇಲ್ಲಾಂದ್ರೆ ನಾವೇ ಅವ್ರ ಹತ್ರ ಹೋಗ್ತೀವಿ. ನಿಮ್ಮ ಹತ್ರ ಈ ಶ್ರದ್ಧಾ ವಿಶ್ವಾಸ ಇರಬೇಕು. ಇದ್ದಾಗ ಯಾವ ರೀತಿ ಕಾಶಿಯಲ್ಲಿ ರಮಂದಾಚಾರ್ಯ ನಿವಾಸ ಮಾಡ್ತಾ ಇದ್ದರು, ಅದೇ ಸಮಯದಲ್ಲಿ ಕಬೀರ್ ದಾಸರು ಅವರು ಪ್ರತಿನಿತ್ಯ ಹೋಗಿ ಗುರುಗಳೇ ನಮಗೆ ಮಂತ್ರ ಕೊಡಿ ಅಂತ ಕೇಳ್ತಾ ಇದ್ದರು. ಆಗ ಅವರು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. 12 ವರ್ಷ ಪ್ರತೀಕ್ಷೆ ಮಾಡಿ 12 ವರ್ಷ ತದನಂತರ ಅವ್ರು ಏನು ಮಾಡಿದ್ರು, ಕಾಶಿಯಲ್ಲಿ ಮೊದಲು ನಾವು ನೋಡಿದ್ವಿ, ಬುದ್ಧಿಯಲ್ಲಿ ಸಣ್ಣ ಸಣ್ಣ ದಾರಿಗಳಿದ್ದವು. ಒಂದು ಸೈಕಲ್ ಬಂದರೆ ಮತ್ತೊಬ್ಬ ವ್ಯಕ್ತಿ ನಿಂತ್ಕೊಳ್ಳಬೇಕು. ಸಣ್ಣ ಸಣ್ಣ ದಾರಿಗಳು, ರಸ್ತೆಗಳು ಗಂಗಾ ತೀರದಲ್ಲಿ ಬರುವುದಕ್ಕೆ. ಆ ಸಮಯದಲ್ಲಿ ಏನು ವಿದ್ಯುತ್ ವ್ಯವಸ್ಥೆ ಇರಲಿಲ್ಲ. ಆ ಸಮಯದಲ್ಲಿ ಅವರು ಕಬೀರ್ ದಾಸ್ ಹಾಗೆ ಆಗೋದಿಲ್ಲ ಅಂತ ರಸ್ತೆಯಲ್ಲಿ ಮಲಗಿದಾಗ ರಾಮಾನಂದಾಚಾರ್ಯ ಅವರು 4 ಗಂಟೆ ಸುಬೆಯಲ್ಲಿ ಅವರು ಬ್ರಹ್ಮ ಮುಹೂರ್ತದಲ್ಲಿ ಬರುವಾಗ ಅವರು ಆಶ್ಚರ್ಯವಾಗಿ ಅವರು ಕಬೀರ್ ಅವರ ಮೇಲೆ ಕಾಲಿಟ್ಟಿದಾಗ ರಾಮ್ 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 ಏನಾಯ್ತು ಅಂತ ಆಗ ಕಬೀರ್ ದಾಸ್ ಅವರು ಎದ್ದಿ, ನಮಗೆ ಗುರುಮಂತ್ರ ಸಿಕ್ಕೋದು ಗುರುಗಳೇ, ನಾನು ಧನ್ಯನಾದ, ಹೇಗಿದೆ ನಮ್ಮ ಗುರುಮಂತ್ರ ಅಂತ ಅವರು ಗುರುಮಂತ್ರ ಸ್ವೀಕಾರ ಮಾಡಿ ಹೊರಟೋದ್ರು. ಗುರುಮಂತ್ರ ತಗೊಂಡು ಇವತ್ತು ಅವರು ಯಾರು 12 ಶಿಷ್ಯರಲ್ಲಿ ಅಗ್ರಗಣ್ಯ ಕಬೀರ್ ಅವರು ಬ್ರಹ್ಮಜ್ಞಾನಿ ಆಗಿದ್ದಾರೆ, ಬ್ರಹ್ಮಜ್ಞಾನವಾಗಿದ್ದಾರೆ. ಇದೇ ಪ್ರಕಾರ ನಿಮ್ಮ ಶ್ರದ್ಧೆ ವಿಶ್ವಾಸ ಇರಬೇಕು. ಇದೇ ಪ್ರಕಾರ ಇರಬೇಕು. ಯಾವ ರೀತಿ ಕಬೀರ್ ದಾಸ್ ಪ್ರತಿಯೊಬ್ಬ ಜೀವನದಲ್ಲಿ ಘಟನೆ ಆಗ್ತಾ ಇದೆ, ನೀವು ನೋಡಿಲ್ಲ, ನೀವು ತಯಾರಾಗಬೇಕು. ಯಾವ ರೀತಿ ಒಂದು ಬೀಜವನ್ನ ಯಾವ ರೀತಿ ನಾವು ಹೊಲದಲ್ಲಿ ಹಾಕ್ತಿವಿ ಅಂತ ನೀವು ತಯಾರು ಮಾಡಬೇಕು. ನಾನು ಈಶ್ವರನ ಹೊಂದಬೇಕು, ಈಶ್ವರನ ಅನುಭೂತಿ ಮಾಡಬೇಕು, ಸ್ವಾನುಭೂತಿ ಮಾಡಬೇಕು, ಸ್ವಸ್ವರೂಪವನ್ನ ನಾನು ಅನುಭೂತಿ ಮಾಡಬೇಕು ಅಂತ ನಿಮ್ಮ ಹತ್ರ ನಿರ್ಣಯ ಬೇಕು. ಆಗ ನಿರ್ಣಯ ಬಂದಾಗ ನೀವು ಒಂದಲ್ಲ ಒಂದು ದಿವಸ ಬೀಜವನ್ನು ಹಾಕಿದಾಗ, ಸಮಯ ಆದಾಗ ಮಳೆ ಆಗ್ತದೆ, ಮಳೆ ಆದಾಗ ಅದು ಅಂಕುರ ಆಗ್ತದೆ, ಅಂಕುರ ಆದಾಗ ಒಂದು ವೃಕ್ಷವಾಗ್ತದೆ, ವೃಕ್ಷವಾದ ವೃಕ್ಷದಲ್ಲಿ ಪುಷ್ಪದಲ್ಲಿ ಕಾಯಿ ಬಂದು ಕಾಯಲ್ಲಿ ಹಣ್ಣಾಗಿ
ಎಲ್ಲ ಜಾಗದಲ್ಲಿ ಬೇರೆ ವೃಕ್ಷವು ನಿರ್ಣಯ ಮಾಡಬೇಕು. ನಾನು ಈಶ್ವರನ್ನ ಪೂಜೆ ಮಾಡ್ತೀವಿ. ಯಾರು ದುರ್ಭಾಗ್ಯರಲ್ಲ, ಎಲ್ಲರೂ ಭಾಗ್ಯವಂತರೇ. ನಮ್ಮನ್ನ ಸ್ವಾಮಿಗಳೇ, ನಾವು ಗೃಹಸ್ಥಿಗಳಾಗಿದ್ದರೆ, ನೀವು ವಿರಕ್ತರಾಗಿದ್ದರೆ ಇದರಲ್ಲಿ ಏನಿಲ್ಲ. ಪರಮಾತ್ಮ ನೋಡ್ಕೋದಕ್ಕೆ ಗೃಹಸ್ಥಿ ವಿರಕ್ತಿಯಲ್ಲಿ ಏನು ಭೇದ ಭಾವವಿಲ್ಲ. ನೀವು ತಯಾರಾಗಿರ್ಬೋದು. ಗೃಹಸ್ಥಿಯಲ್ಲಿದ್ದು ಪರಮಾತ್ಮ ನೀವು ಅನುಭೂತಿ ಮಾಡಬಹುದು, ವಿರಕ್ತಿಯಲ್ಲಿ ಮಾಡ್ಬೋದು. ವಿರಕ್ತನಲ್ಲಿ ಯಾರೋ ವಿರ್ಲದವರು ಅವನ ಪೂರ್ವ ಜನ್ಮದಲ್ಲಿ ಅವನು ಗೃಹಸ್ಥ ಜೀವನ ಪೂರ್ಣ ಮಾಡಿದ್ದಾನೆ. ಇದೇ ಕಾರಣ ಇವತ್ತು ಅವರು ವಿರಕ್ತನಾಗಿದ್ದಾನೆ. ನೀನು ಗೃಹಸ್ಥಿಯ ಸ್ತ್ರೀ ಪುರುಷ ಯಾವುದು ಭೇದ ಭಾವವಿಲ್ಲ, ಯಾವ ಲಿಂಗ ಭೇದವಿಲ್ಲ, ಯಾವ ಜಾತಿ ಭೇದವಿಲ್ಲ, ಯಾವ ಧರ್ಮ ಭೇದವಿಲ್ಲ. ಯಾರಾದರೂ ಈಶ್ವರ ಸಾಕ್ಷಾತ್ಕಾರದ ಅಧಿಕಾರಿ ಆಗಿದ್ದಾರೆ. ಯಾವ ರೀತಿ ಅಧಿಕಾರ ಆಗಿದ್ದಾರೆ? ಸ್ವಸ್ವರೂಪವನ್ನು ಅರಿಯೋದಕ್ಕೆ ನಾವು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಹೋಗಬೇಕು. ಆ ಸದ್ಗುರುಗಳ ಸಾನ್ನಿಧ್ಯವನ್ನು ಹೋಗಿದಾಗ ಅವ್ರ ಹತ್ರ ನೀವು ಯಾಚನೆ ಮಾಡಬೇಕು, ವಿನಂತಿ ಮಾಡಬೇಕು. ನೀವು ಮಾಡ್ತಿಲ್ಲ. ಏನು ಮಾಡ್ತಿದ್ದಾರೆ? ಅಲ್ಲಿ ಹೋಗೋರ ಹತ್ರ ಕುಳಿತಿದ್ದಾರೆ. ಸ್ವಾಮಿಗಳೇ, ರಾಮಾಯಣದಲ್ಲಿ ತುಳಸಿದಾಸರು ಹಂಗ ಬರೆದಿದ್ದಾರೆ, ಮಹಾಭಾರತದಲ್ಲಿ ಹೆಂಗ ಬರ್ದೈತೆ, ಸರಿನಾ? ಹೇಳಿ ಸ್ವಾಮಿಗಳೇ, ಸೃಷ್ಟಿ ಯಾವ ಉತ್ಪನ್ನ ಆಯ್ತು? ಸ್ವಾಮಿಗಳೇ ಹೇಳಿ. ಕೋಳಿ ಮೊದಲಾಗಾಯ್ತಾ, ಮೊಟ್ಟೆ ಮೊದಲಾಗಾಯ್ತಾ? ಅರೆ, ನಿಮ್ಗೆ ಕೋಳಿ ಮೊದಲ ಮೊಟ್ಟೆ ಮೊದಲ ಇದನ್ನ ತಿಳ್ಕೊಂಡೋಕೆ ನಿನಗೇನು ಅವಶ್ಯಕತೆ ಐತೆ? ನಿನ್ನ ಸ್ವಸ್ವರೂಪವನ್ನು ತಿಳಿದುಕೋ. ಇದೇ ಕಾರಣದಿಂದ ನೀನು ಒಬ್ಬ ಬಂದಿದ್ದೀಯ. ನೀನು ಅರಿದುಕೋ. ನಿಮಗೆ ಸದ್ಗುರು ಹೇಳ್ತಾ ಇದ್ದಾರೆ, ನೀನು ಜನ್ಮದಿಂದ ಬರ್ತಾ ಇದೀಯಾ, ಆ ನಿನ್ನ ಸ್ವಸ್ವರೂಪವನ್ನು ನೀನು ಇವತ್ತು ತನಕ ನೋಡಿಲ್ಲ, ಈ ಕ್ಷಣದಲ್ಲಿ ನೋಡಿಲ್ಲ, ಅರಿವು ಆಗ್ಲಿಲ್ಲ. ನೀನು ಮತ್ತೆ ತಿರುಗಿ ಬರ್ಬೇಕಾಗ್ತದೆ. ಇದರಿಂದ ಜನ ಮರಣದಿಂದ ನಿವೃತ್ತಿ ಹೊಂದೋದಕ್ಕೆ ಸದ್ಗುರು ಸಾನ್ನಿಧ್ಯ ಹೋಗಬೇಕು. ಹೋಗಿ ಶಾಂತಿಯಿಂದ ಕುಳಿತುಕೊಳ್ಳಬೇಕು. ಕುಳಿತುಕೊಂಡ ನಂತರ ಅವ್ರು ಏನು ವಚನ ಹೇಳ್ತಾರೆ ಸತ್ಯ ಸ್ವೀಕಾರ ಮಾಡಿ ರಸ್ತೆಯಲ್ಲಿ ನೀವು ಹೋಗಬೇಕು. ಹೋಗಿದಾಗ ಅದನ್ನು ಸ್ವೀಕಾರ ಮಾಡಿ ನೋಡಬೇಕು. ಎಲ್ಲ ಶಾಸ್ತ್ರದಲ್ಲಿ ಬರ್ತಿದ್ದಾರೆ, ನಾವು ಓದಿದ್ರೆ ಅನುಭವ ಬೇರೆ ಆಗಿದೆ. ಯಾವ ರೀತಿ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ಜ್ವರವಾಗಿದೆ, ನಿನಗೆ ನಾನು ಗೋಳಿ ಮದ್ದು ಕೊಟ್ಟರೆ ಜ್ವರ ನನಗಾಗಿದೆ, ಮದ್ದು ನೀನು ತಿಂದರೆ ನನ್ನ ಜ್ವರ ಸರಿ ಆಗ್ತದೆ? ಆಗೋದಿಲ್ಲ. ಇದೇ ಪ್ರಕಾರ ಯಾರಿಗೆ ರೋಗವಾಗಿದೆಯೋ ಅವರೇ ಮದ್ದು ಸೇವನೆ ಮಾಡಬೇಕು. ಇದೇ ಪ್ರಕಾರ ಯಾರಿಗೆ ಈಶ್ವರನ ಅನುಭೂತಿ ಮಾಡಬೇಕಾಗಿದೆಯೋ ಅವರು ಸ್ವತಃ ಅನುಭೂತಿ ಮಾಡಬೇಕು. ಅವಾಗ ಅವರ ಅನುಭೂತಿ ಆಗ್ತದೆ. ಇದೇ ಪ್ರಕಾರದಲ್ಲಿ ನೀವು ತನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳುವ ನಿಮ್ಮ ಯಾತ್ರೆ ಶುರುವಾಗ್ತದೆ. ನೀವು ಆತ್ಮ ಸಾಕ್ಷಾತ್ಕಾರಕ್ಕೆ ಯೋಗ್ಯ ಆಗ್ತೀರಾ. ಆತ್ಮ ಸಾಕ್ಷಾತ್ಕಾರಕ್ಕೆ ನೀವು ಯೋಗ್ಯ ಶಿಷ್ಯರಾಗ್ತೀರಿ. ಶಿಷ್ಯರಾದ್ಮೇಲೆ ನಿಮ್ಮ ಹತ್ರ ಪರಮಾತ್ಮ ನಿಮ್ಮಿಂದ ದೂರ ಇಲ್ಲ. ಪರಮಾತ್ಮನು ಎಲ್ಲ 4 ಕಡೆ ಇದ್ದಾನೆ. ಚರದಲ್ಲಿ ಕಣದಲ್ಲಿ ನಿವಾಸ ಮಾಡುತ್ತಿದ್ದಾನೆ. ನಿಮಗಾಗ ಅನುಭವ ಆಗ್ತದೆ. ಅನುಭವ ಆದಾಗ ನಿಮಗೆ ಆತ್ಮ ಸಾಕ್ಷಾತ್ಕಾರ, ಆತ್ಮಜ್ಞಾನ, ಬ್ರಹ್ಮ ಆತ್ಮಜ್ಞಾನ ನಿಮ್ಗೆ ಆಗ್ತದೆ. ಆದಾಗ ನೀವು ಶೂನ್ಯ ಸ್ಥಿತಿಯಲ್ಲಿ ಹೋಗ್ತೀರಾ. ಶೂನ್ಯ ಸ್ಥಿತಿಯಿಂದ ಮತ್ತೆ ಅವರು ಬ್ರಹ್ಮಜ್ಞಾನ ನಿಮಗೆ ತಯಾರು ಮಾಡ್ತೀರಾ. ಎಲ್ಲರೂ ಅಧಿಕಾರಿಗಳು ಆಗಿದ್ದಾರೆ. ನೀವು ಪ್ರಯಾಸ ಮಾಡಬಹುದು. ಪ್ರಯಾಸಕ್ಕೂ ಏನು ದುರ್ಲಭವಿಲ್ಲ. ಮಾಡಿ ಅವರು ಎಲ್ಲರೂ ಈಶ್ವರನ ಸಾಕ್ಷಾತ್ಕಾರ ಮಾಡಿಸ್ಕೊಳ್ಳಬಹುದು. ನೀವು ಸಾಧ್ಯವಾಗಿದ್ದೀರಾ. ಓಂ ಶ್ರೀ ಪರಮಾತ್ಮನೇ